ತಮಗೆ ಅರಿವಿಲ್ಲದಂತೆ ಸಿನಿಮಾ ಜಗತ್ತಿನತ್ತ ಆಕರ್ಷಿತರಾಗಿದ್ದ ಶಶಾಂಕ್ಗೆ ಓದಿನ ಕಡೆ ಆಸಕ್ತಿಯೇ ಇರಲಿಲ್ಲ. ತಾಯಿಯಿಂದ ಬಳುವಳಿಯಾಗಿ ಬಂದಿದ್ದ ಸಿನಿಮಾ ನೋಡುವ ಹವ್ಯಾಸ ಅವರಲ್ಲಿ ಒಂದು ವಿಚಿತ್ರವಾದ ಕುತೂಹಲವನ್ನು ಹುಟ್ಟುಹಾಕಿತ್ತು. ಆ ಹವ್ಯಾಸವನ್ನು ವೃತ್ತಿಯನ್ನಾಗಿ ಬದಲಾಯಿಸಿಕೊಳ್ಳಲು ಅವರು ನಿರ್ಧರಿಸಿದ್ದು ಪ್ರೇಮಲೋಕ ಸಿನಿಮಾ ನೋಡಿದ ನಂತರ. ರವಿಚಂದ್ರನ್ ನಿರ್ದೇಶನದ ಪ್ರೇಮಲೋಕ ಸಿನಿಮಾ ಅದ್ಯಾವ ಪರಿ ಅವರನ್ನು ಇನ್ಸ್ಪೈರ್ ಮಾಡಿತ್ತು ಅಂದರೆ, ನಾನು ನಿರ್ದೇಶಕನೇ ಆಗಬೇಕು ಅಂತ ಶಶಾಂಕ್ ನಿರ್ಧರಿಸಿದರು. ರವಿಚಂದ್ರನ್ ನಿರ್ದೇಶನದ ಸಿನಿಮಾಗಳನ್ನು ನೋಡ್ತಾ ನೋಡ್ತಾ ತಮ್ಮೊಳಗಿದ್ದ ನಿರ್ದೇಶಕನನ್ನು ಎಚ್ಚರಿಸಿದ್ರು ಶಶಾಂಕ್. ಈ ಮಧ್ಯೆ ನಿರ್ದೇಶಕರಾಗಬೇಕು ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಬೇರೆ ಬೇರೆ ಭಾಷೆಯ ಸಿನಿಮಾಗಳನ್ನು ನೋಡೋಕ್ಕೆ ಶುರು ಮಾಡಿದ್ರು. ಆದರೆ ದೂರದ ಭದ್ರಾವತಿಯಲ್ಲಿ ಕೂತ್ಕೊಂಡು ಸಿನಿಮಾದ ಕನಸು ಕಾಣ್ತಿದ್ರೆ ನಿರ್ದೇಶಕನಾಗೋಕ್ಕೆ ಸಾಧ್ಯನಾ? ಹೀಗಾಗಿ ಬೆಂಗಳೂರಿಗೆ ಬರುವ ನಿರ್ಧಾರ ಮಾಡಿದರು. ಸೊ ಒಂದೇ ನನಗೆ ಗೊತ್ತಿದ್ದು, ಸಿನಿಮಾ ಸೇರಬೇಕು ಅಂದರೆ ಬೆಂಗಳೂರಿಗೆ ಬರಬೇಕು. ನಮ್ಮ ಮನೆಯಲ್ಲಿ ಹೇಳಿ ಬೆಂಗಳೂರಿಗೆ ಬಂದಿದ್ದು. ನನ್ನ ಫ್ರೆಂಡ್ಸ್ ಜೊತೆ ರೂಮಲ್ಲಿದ್ದು ಅಲ್ಲಿಂದ ಅಂದರೆ ಫಸ್ಟು ಒಂದು 6 ತಿಂಗಳು ಸುಮ್ಮನೆ ಅಲಿತಾ ಇದ್ದೆ ಅಷ್ಟೇ ನಾನು. ಅಂದರೆ ಈಗಿನಷ್ಟು ಯಾವುದು ಇನ್ಸ್ಟಿಟ್ಯೂಟ್ಗಳಾಗಲಿ ಅದಾಗಲಿ ಏನೂ ಇರಲಿಲ್ಲ ಆವಾಗ. ಆಮೇಲೆ ಅಕಾಡೆಮಿಕ್ಕಾಗಿ ನಾನು ಯಾವುದಾದ್ರು ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗಿ ಕಲಿಬೇಕು ಅಂದರೆ ಇಲ್ಲಿ ಯಾವುದು ದೊಡ್ಡ ಇನ್ಸ್ಟಿಟ್ಯೂಟ್ಗಳು ಅಂಥದ್ದು ಯಾವುದು ಇರಲಿಲ್ಲ. ಮಗ ಎಂಜಿನಿಯರ್ ಆಗಬೇಕು ಅನ್ನೋದು ಶಶಾಂಕ್ ತಂದೆಯ ಕನಸಾಗಿತ್ತು. ಹೀಗಾಗಿ ತಂದೆಯ ಆಸೆಯಂತೆಯೇ ಒಲ್ಲದ ಮನಸ್ಸಿಂದಾನೇ ಡಿಪ್ಲೊಮೊ ಸಿವಿಲ್ ಇಂಜಿನಿಯರಿಂಗನ್ನು ಕಂಪ್ಲೀಟ್ ಮಾಡಿದರು. ಆದರೆ ಶಶಾಂಕ್ಗೆ ಕೆಲಸ ಮಾಡೋ ಮನಸ್ಸು ಇರಲೇ ಇಲ್ಲ. ಹೀಗಾಗಿ ನಿರ್ದೇಶಕನಾಗುವ ಕನಸು ಹೊತ್ತು ಬೆಂಗಳೂರಿಗೆ ಬಂದ ಶಶಾಂಕ್ ಅವರಿಗೆ ಗಾಂಧಿನಗರ ಸುತ್ತೋದೆ ನಿತ್ಯದ ಕೆಲಸವಾಗಿತ್ತು. ನಾನು ಹೆಂಗೆ ಡಿಪ್ಲೊಮೊ ಮುಗಿದಿತ್ತಲ್ಲ, ಒಂದು ಕಂಪ್ನಿನಲ್ಲಿ ಸೈಟ್ ಇಂಜಿನಿಯರ್ ಆಗಿ ಜಾಯಿನ್ ಆಗಿಬಿಟ್ಟೆ. ಹೋಗಿ ಒಂದು 800 ರೂಪಾಯಿ ಸಂಬಳ ಕೊಡೋರು ಆವಾಗ. 800 ರೂಪಾಯಿ ಸಂಬಳಕ್ಕೆ ಕೆಲಸಕ್ಕೆ ಜಾಯ್ನ್ ಆಗಿ ಕೆಲಸ ಮಾಡ್ತಾ ಮಾಡ್ತಾ ಯಾರಾದರೂ ಒಬ್ಬರನ್ನ ಪರಿಚಯ ಮಾಡ್ಕೊಳ್ಳೋಣ, ಯಾರಾದರೂ ಒಬ್ಬರು ಡೈರೆಕ್ಟರ್ನ ಸಿಗೋಣ ಅಂತ ಏನೇನೋ ಅಲಿತಾ ಇದ್ದೆ. ಏನು ಯಾರೂ ಸಿಗ್ತಾ ಇರಲಿಲ್ಲ ಕೈಗೆ. ಮಾತಾಡ್ಸೋದೇ ಕಷ್ಟ ಅವಾಗೆಲ್ಲ. ಎಲ್ಲೆಲ್ಲಿ ಇದ್ದಾರೆ ಏನು ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ಒಬ್ಬರನ್ನ ಐಡೆಂಟಿಫೈ ಮಾಡೋದೇ ತುಂಬ ಕಷ್ಟ ಆವಾಗಿನ ಕಾಲದಲ್ಲಿ. ಈ ಮಧ್ಯೆ ನಿರ್ದೇಶಕನಾಗುವ ಕನಸು ಬಲವಾಗಿ ಅವರನ್ನ ಕಾಡ್ತಾನೆ ಇತ್ತು. ಕೆಲಸ ಮಾಡ್ತಾನೆ ಸಿನಿಮಾ ಕ್ಷೇತ್ರದಲ್ಲಿ ಸಾಧನೆ ಮಾಡೋದು ಕಷ್ಟ ಸಾಧ್ಯವಾದ್ದರಿಂದ ಕೊನೆಗೆ ಕೆಲಸಕ್ಕೆ ಗುಡ್ ಬೈ ಹೇಳಿದ್ರು. ಆಗ ಸ್ನೇಹಿತರು ಅವರ ಸಹಾಯಕ್ಕೆ ನಿಂತ್ಕೊಂಡ್ರು. ನೀನು ಚಿತ್ರರಂಗಕ್ಕೆ ಹೋಗೋವರೆಗೂ ನಿನ್ನ ಖರ್ಚು ವೆಚ್ಚವನ್ನ ನಾವೇ ನೋಡ್ಕೊಳ್ತೇವೆ ಅಂತ ಧೈರ್ಯ ತುಂಬಿದ್ರು. ಹೀಗೆ 2 ವರ್ಷಗಳ ಕಾಲ ಗಾಂಧಿನಗರದಲ್ಲಿ ಅವಕಾಶಕ್ಕಾಗಿ ಅಲೆದಾಡಿ ಸುಸ್ತಾಗಿದ್ದ ಶಶಾಂಕ್ಗೆ ಕೊನೆಗೂ ಆ ದಿನ ಬಂದೇ ಬಿಡ್ತು. 92ಗೆ ಬೆಂಗಳೂರಿಗೆ ಬಂದಿದ್ದು ನಾನು. ಆ್ಯಕ್ಚುಲಿ 94 2 ವರ್ಷ ಆಯಿತು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸೇರ್ಕೊಳ್ಳೋಕ್ಕೆ. ಅದು ಎಲ್ಲೂ ಸಿಕ್ಕಿಲ್ಲ. ಕೊನೆಗೆ ಒಂದು ನನ್ನ ಫ್ರೆಂಡು ತಂದೆ ಒಬ್ಬರು ಬೆಂಗಳೂರಿಗೆ ಬಂದಿದ್ದರು. ನನ್ನ ರೂಮ್ಮೇಟ್ ಫ್ರೆಂಡು ತಂದೆ ಒಬ್ಬರು. ಅವರಿಗೆ ಒಬ್ಬರು ಪರಿಚಯ, ದೇವದಾಸ್ ರೆಡ್ಡಿ ಅಂತ ಒಬ್ಬರು ಪ್ರೊಡ್ಯೂಸರು. ಅವರಿಗೆ ಈ ವಿಷಯ ಗೊತ್ತಾಗ್ಬಿಟ್ಟು ನಾನು ಸಿನಿಮಾಗೆ ಸೇರಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ ಅಂತ ಅವರು ಕರ್ಕೊಂಡೋಗಿ ಅವ್ರನ್ನ ಪರಿಚಯ ಮಾಡಿಸೋರು. ಅವರು ನನ್ನನ್ನು ಎಸ್ ಮಹೇಂದರ್ ಅವ್ರಿಗೆ ಪರಿಚಯ ಮಾಡಿಸಿದ್ದು. ಸೆಂಟಿಮೆಂಟಲ್ ಸಿನಿಮಾಗಳ ನಿರ್ದೇಶಕ ಎಸ್ ಮಹೇಂದರ್ ಗರಡಿ ಸೇರಿದ ಶಶಾಂಕ್ ಅವರೊಂದಿಗೆ ನಿರ್ದೇಶನದ ಕೃಷಿಯನ್ನ ಶುರು ಮಾಡಿದ್ರು. ತಾಯಿ ಇಲ್ಲದ ತವರು ಸಿನಿಮಾದ ಮೂಲಕ ಸಹಾಯಕ ನಿರ್ದೇಶಕರಾಗಿ ಚಿತ್ರರಂಗ ಪ್ರವೇಶ ಮಾಡಿದ್ರು ಶಶಾಂಕ್. ಅದು 1994ರಲ್ಲಿ. ಸಿನಿಮಾ ಸೇರ್ಕೊಂಡ್ಮೇಲೆ ಅಲ್ಲಿಂದ ತಾಯಿ ಇಲ್ಲದ ತವರು, ಎತ್ತವರು, ಮೌನರಾಗ, ಕರ್ಪೂರದ ಗೊಂಬೆ ಅಂದರೆ ಅವರು ಕಂಟಿನ್ಯೂಸ್ ಆಗಿ ಏನೇನು ಪಿಕ್ಚರ್ಗಳು ಮಾಡಿದ್ರಲ್ಲ, ಸ್ತ್ರೀ ಅಂತ, ಮತ್ತು ಅದಾದಮೇಲೆ ಸುಗ್ಗಿ ಹಂಸಲೇಖ ಅವರ ಮಗನ ಇಂಟ್ರೊಡ್ಯೂಸ್ ಆ ಪಿಕ್ಚರು, ಆ ಥರ ಸತತ ಒಂದು 8-10 ಸಿನಿಮಾ ಅವ್ರ ಜೊತೆ ಕೆಲಸ ಮಾಡಿದೆ ನಾನು ಕಂಟಿನ್ಯೂಸ್ ಆಗಿ ಮಹೇಂದ್ರ ಅವ್ರ ಜೊತೆ. ಸಿಕ್ಸರ್ ಮೂಲಕ ನಿರ್ದೇಶಕನ ಪಟ್ಟ ಅಲಂಕರಿಸಿದ ಶಶಾಂಕ್ ನೈಜ ಕಥೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡುವ ನನ್ನ ಲೈಫಲ್ಲಿ ನಡೆದಿರೋವಂಥದ್ದು, ನನ್ನ ಫ್ರೆಂಡ್ಸ್ ಲೈಫಲ್ಲಿ ನಡೆದಿರೋವಂಥದ್ದು ಅದನ್ನೆಲ್ಲ ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ತುಂಬ ಆ ಥರದ ವಿಷಯಗಳನ್ನೆಲ್ಲ ಅಂದರೆ ರಿಯಾಲಿಟಿಗೆ ಹತ್ರ ಆಗಿರೋವಂಥ ಸಿನಿಮಾ ಮಾಡಬೇಕು, ಏನೋ ತುಂಬ ಸೆನ್ಸಿಬಲ್ ಆಗಿರೋವಂಥ ಸಿನಿಮಾ ಮಾಡಬೇಕು ಅನ್ನೋದು ಮುಂಚೆಯಿಂದನೂ ನನಗೆ ಆಸೆ ಇದ್ದಿದ್ದು. ಸೊ ಈ ಥರದ ವಿಷಯ ಅಂದರೆ ಆಮೇಲೆ ಏನೋ ಹೊಸದಾಗಿ ಮಾಡಬೇಕು ಅಂತ. ಎಸ್ ಮಹೇಂದರ್ ಅಂತಹ ಅನುಭವಿ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದ ಶಶಾಂಕ್ ಮೊದಲ ಸಿನಿಮಾದಲ್ಲೇ ಸಿಕ್ಸರ್ ಬಾರಿಸಿದರು. 3 ಸಿನಿಮಾಗಳ ಯಶಸ್ಸಿನ ನಂತರವೂ ಕೂಡ
ಅವರಿಗೆ ವೈವಿಧ್ಯಮಯ ಸಿನಿಮಾಗಳನ್ನು ಮಾಡಲು ಹೇಗೆ ಸಾಧ್ಯವಾಯಿತು? ಜರಾಸಂಧಾಗೂ ಬಚ್ಚನ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಬಚ್ಚನ್ ಬೇಸಿಕಲಿ ಥ್ರಿಲ್ಲರ್, ಆ್ಯಕ್ಷನ್ ಅನ್ನೋದಕ್ಕಿಂತ ಥ್ರಿಲ್ಲರ್ ಅದು.